ಆತ್ಮೀಯರೇ, ನಾನು ನಿಮ್ಮ ಪರಿಮಳ. ನಾನು ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೋಸ್ಕರ ಕನ್ನಡದಲ್ಲಿ ಅಲ್ಟಿಮೇಟ್ ಕೇರ್ ಪ್ರಾಡಕ್ಟ್ನ ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಅಲ್ಟಿಮೇಟ್ ಕೇರ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಕ್ಕೋಸ್ಕರ ನೀವು ತಮ್ಮ ಅಮೂಲ್ಯವಾದ 10 ನಿಮಿಷವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸೊ ನಿಮ್ಮ ಗ್ರಾಹಕರಿಗೆ ಕನ್ನಡದಲ್ಲಿ ಮಾಹಿತಿ ಬೇಕಾಗುತ್ತೆ ಅಲ್ವಾ, ಅಲ್ಟಿಮೇಟ್ ಕೇರ್ ಅಂದರೆ ಏನು, ಈ ಪ್ರಾಡಕ್ಟ್ನ ವೈಶಿಷ್ಟ್ಯತೆ ಏನು ಅಂತ. ಸೊ ಈ ವಿಡಿಯೋ ತಪ್ಪದೇ ವೀಕ್ಷಣೆ ಮಾಡಿ ಮತ್ತು ನಿಮ್ಮ ಗ್ರಾಹಕರಿಗೆ ಇದನ್ನು ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ನೋಡೋಣ, ಇದರ ಪ್ರಾಮುಖ್ಯತೆ ಏನು ಅಂತ. ಸೊ ಅಲ್ಟಿಮೇಟ್ ಕೇರ್ ಪ್ರಾಡಕ್ಟು ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ 10 ದಿನದ ಮುಂಚಿತವಾಗಿ ಲಾಂಚ್ ಆಗಿದೆ. ಸೊ ಈ 10 ದಿನದಲ್ಲಿ ಈ ಪ್ರಾಡಕ್ಟು ಥ್ರೂ ಔಟ್ ಹೆಲ್ತ್ ಇನ್ಶೂರೆನ್ಸ್ ಇಂಡಸ್ಟ್ರಿನಲ್ಲಿ ರಾಕ್ ಮಾಡ್ತಾ ಇದೆ. ಸೊ ಅಂಥದ್ದು ಏನಪ್ಪ ಇದೆ ಪ್ರಾಡಕ್ಟಲ್ಲಿ ಬಹುಮುಖ್ಯ ವೈಶಿಷ್ಟ್ಯತೆ ಅಂದರೆ, ಈ ಪ್ರಾಡಕ್ಟಲ್ಲಿ ನಿಮಗೆ ಪ್ರೀಮಿಯಂ ಪೇ ಬ್ಯಾಕ್ ಅನ್ನೋ ಒಂದು ಅಂಶವನ್ನು ಅವರು ಕೊಟ್ಟಿದ್ದಾರೆ. ಪ್ರೀಮಿಯಂ ಪೇ ಬ್ಯಾಕ್ ಅಂದರೆ ಗ್ರಾಹಕರಿಗೆ ತಾವು ಪೇ ಮಾಡಿದ ಮೊದಲನೆಯ ಪ್ರೀಮಿಯಮನ್ನು ನಾವು ಮರುಪಾವತಿ ಮಾಡ್ತಿದ್ದೇವೆ. ಸೊ ಅವರು 5 ವರ್ಷ ಪ್ರೀಮಿಯಂ ಪೇ ಮಾಡ್ತಾ ಬರಬೇಕು. ಆಗ ಮೊದಲನೇ ವರ್ಷದ ಪ್ರೀಮಿಯಮನ್ನು ನಾವು ತೆರಿಗೆಯನ್ನು ಕಡಿತಗೊಳಿಸಿ ಅವರಿಗೆ ಮರುಪಾವತಿಯನ್ನು ಮಾಡ್ತೀವಿ. ಸೊ ಇದೊಂದು ದೊಡ್ಡ ಬೆನಿಫಿಟ್ ಈ ಪ್ರಾಡಕ್ಟಲ್ಲಿ. ಎರಡನೇದು ಇನ್ಫಿನಿಟಿ ಬೋನಸ್ ಅಂತ. ಇನ್ಫಿನಿಟಿ ಬೋನಸ್ ಅಂದರೆ ನಿಮಗೆ ಕೇರ್ ಸುಪ್ರೀಮಲ್ಲಿ 600 ಮಾತ್ರ ಕೊಟ್ಟು ನಾವು ಸ್ಟಾಪ್ ಮಾಡ್ತಿದ್ವಿ. ಈ ಅಲ್ಟಿಮೇಟ್ ಕೇರ್ ಪ್ರಾಡಕ್ಟಲ್ಲಿ ಥ್ರೂ ಔಟ್ ದ ಪಾಲಿಸಿ ನಾವು ನಿಮಗೆ 100% ಸಮ್ ಇನ್ಶೂರ್ಡ್ ಆ್ಯಡ್ ಮಾಡ್ತಾ ಬರ್ತೀವಿ. ಎಕ್ಸಾಂಪಲ್, ನಾನು 10 ಲಕ್ಷ ಪಾಲಿಸಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ರಿನ್ಯೂವಲ್ ಮಾಡಿದಾಗ ನನಗೆ 100% ಬೋನಸ್ನ ನಾನು ಆ್ಯಡ್ ಮಾಡಿ ಕಂಪ್ನಿ ಕಡೆಯವ್ರು ನನಗೆ ಕೊಡ್ತಾರೆ. ಸೊ ಆವಾಗ ನನ್ನ ಸಮ್ ಇನ್ಶೂರ್ಡು 20 ಲಕ್ಷ ಆಗುತ್ತೆ. ಈ ಸಮ್ ಇನ್ಶೂರ್ಡು ಬೋನಸ್ಸು ನಾನು ಕ್ಲೈಮ್ ತೊಗೊಂಡ್ರೂ ಸರಿ, ತೊಗೊಂಡಿಲ್ಲ ಅಂದರೂ ಸರಿ, ಈ ಬೋನಸ್ಸು ಥ್ರೂ ಔಟ್ ದ ಪಾಲಿಸಿ ಆ್ಯಡ್ ಆಗ್ತಾ ಇರುತ್ತೆ. ಅಸ್ಯೂಮ್ ಮಾಡಿ ನೀವು 5 ಲಕ್ಷ 50 ಲಕ್ಷ 5 ವರ್ಷ ಪೇ ಮಾಡಿರ್ತೀರ, ಮತ್ತು ನಿಮ್ಗೆ ಎಷ್ಟಾಗಿರುತ್ತೆ ಸಮ್ ಇನ್ಶೂರ್ಡು 1 ಕೋಟಿ ಆಗಿರುತ್ತೆ 5 ವರ್ಷದಲ್ಲಿ, ಕರೆಕ್ಟಾ? ಸೊ ಅದು ಇನ್ಫಿನಿಟಿ ಬೋನಸ್ ಅಂತ. ಮೂರನೇದು ನಿಮಗೆ ಲಾಯಲಿಟಿ ಬೋನಸ್ ಅಂತ. ಲಾಯಲಿಟಿ ಬೋನಸ್ ಏನು ಅಂದರೆ, ಈಗ ನಾನು ಪಾಲಿಸಿನಲ್ಲಿ 7 ವರ್ಷ ಪೇ ಮಾಡ್ತಾ ಬಂದಿದ್ದೀನಿ. ಅದೇ ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ನನ್ನ ಪಾಲಿಸಿನ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀನಿ ಅಲ್ಟಿಮೇಟ್ ಕೇರ್ ಪ್ರಾಡಕ್ಟಲ್ಲಿ. ಸೊ ಈ ಪ್ರಾಡಕ್ಟಲ್ಲಿ 7 ವರ್ಷ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಕಂಪನಿ ಒಂದು ಲಾಯಲಿಟಿ ಬೋನಸ್ ಅಂತ ಕೊಡುತ್ತೆ. ನಿಮ್ಮ ಸಮ್ ಇನ್ಶೂರ್ಡ್ ಮೇಲೆ ಡಬಲ್ ದ ಸಮ್ ಇನ್ಶೂರ್ಡು 7ನೇ ವರ್ಷ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಬಹಳ ಮುಖ್ಯವಾದ ಫೆಸಿಲಿಟಿ ಅಂತ ಹೇಳ್ಬೋದು. ಸೊ 4ನೇದು ಫ್ರೀಡಮ್ ಫ್ರಮ್ ರಿನ್ಯೂವಲ್. ಸೊ ಕೆಲವರಿಗೆ ನಾವು ನಮಗೆ ಒಂದು 3 ವರ್ಷ ಫಸ್ಟು ಪ್ರೀಮಿಯಂ ಪೇ ಮಾಡೋಕ್ಕೆ ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ರಿ, 5 ವರ್ಷ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಕೆಲವು ಗ್ರಾಹಕರು ನಮಗೆ ಕೇಳಿದ್ದಾರೆ. ಅದರ ಒತ್ತಾಯದ ಮೇರೆಗೆ ನಾವೀಗೇನು ಮಾಡಿದ್ದೀವಿ, ಅಲ್ಟಿಮೇಟ್ ಕೇರ್ ಪ್ರಾಡಕ್ಟಲ್ಲಿ 5 ಇಯರ್ಸ್ ಕಂಟಿನ್ಯೂಸ್ ಆಗಿ ನೀವು ಪ್ರೀಮಿಯಮ್ನ ಪೇ ಮಾಡ್ಕೋಬೋದು. ಒಂದೇ ಸತಿ ನೀವು 5 ವರ್ಷ ಟೆನ್ಯೂರ್ನ ಆಪ್ಷನ್ನ ತೊಗೋಬೋದು. ಸೊ ಆಗ ತೊಗೊಂಡಾಗ ಏನಾಗುತ್ತೆ, ನಿಮಗೆ ರಿನ್ಯೂವಲ್ ಬರ್ಡನ್ನು ಗ್ರಾಹಕರಿಗೆ ಇರೋದಿಲ್ಲ. ಸೊ ನೆಕ್ಸ್ಟ್ ಇಯರ್ ರಿನ್ಯೂವಲ್ ಮಾಡಬೇಕಲ್ಲ ಅನ್ನೋ ತಲೆನೋವು, ತಲೆ ಬಿಸಿ ಇರೋದಿಲ್ಲ. ಸೊ 5 ವರ್ಷ ಪಾಲಿಸಿನ ಒಟ್ಟಿಗೆ ನೀವು ಪೇ ಮಾಡ್ಕೋಬೋದು. ಸೊ 5ನೇದು ಟೆನ್ಯೂರ್ ಮಲ್ಟಿಪ್ಲೇಯರ್ ಅಂತ. ಸೊ ಟೆನ್ಯೂರ್ ಮಲ್ಟಿಪ್ಲೇಯರ್ ಅಂದರೆ, ಎಕ್ಸಾಂಪಲ್ಲು ಒಬ್ಬರು 5 ವರ್ಷ ತೊಗೊಳಕ್ಕಾಗಲ್ಲ, 2 ವರ್ಷ ತೊಗೊಂಡಿರ್ತಾರೆ. ಮೊದಲನೇ ವರ್ಷವೇ ಅವರಿಗೆ ಕ್ಲೈಮ್ ಬಂದಿರುತ್ತೆ. ಕ್ಲೈಮ್ ಬಂದಾಗ ಬಿಲ್ಲು 20 ಲಕ್ಷ ಆಗಿರುತ್ತೆ. ಸೊ ಕಂಪನಿ ಏನು ಮಾಡುತ್ತೆ, 20 ಲಕ್ಷ ಬಿಲ್ನ ಫಸ್ಟ್ ವರ್ಷವೇ ಸೆಟಲ್ ಮಾಡ್ತೀವಿ. ಯಾಕಂದರೆ ಅವರು 2 ವರ್ಷ ಆಪ್ಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ 20 ಲಕ್ಷನ ಬೆನಿಫಿಟ್ನ ನಾವು ಫಸ್ಟ್ ವರ್ಷವೇ ಕೊಟ್ಬಿಡ್ತೀವಿ. ಅದೇ ರೀತಿ 3 ವರ್ಷ ಪೇ ಮಾಡಿರೋರಿಗೆ, 4ನೇ ವರ್ಷ ಪೇ ಮಾಡಿರೋರಿಗೆ, 5 ವರ್ಷ ಪೇ ಮಾಡಿರೋರಿಗೂ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. 6ನೇದು ಅರ್ಲಿ ರಿನ್ಯೂವಲ್ ಅಂತ. ಅರ್ಲಿ ರಿನ್ಯೂವಲ್ ಅಂದರೆ ಏನು ಅಂದರೆ, ಈಗ ನನ್ನ ರಿನ್ಯೂವಲ್ಲು ಬರೋ ತಿಂಗಳು 30ನೇ ತಾರೀಕಿದೆ ಅಂದ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ, ಮುಂಚಿತವಾಗಿ ರಿನ್ಯೂವಲ್ ಮಾಡಿಬಿಡ್ತೀನಿ, ಇದೇ ತಿಂಗಳು ರಿನ್ಯೂವಲ್ ಮಾಡ್ತೀನಿ. ಸೊ ಆಗ ನನಗೆ 5% ಕಂಪನಿ ಡಿಸ್ಕೌಂಟ್ ಕೊಡುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ನಾನು 30 ದಿವಸ ಗ್ಯಾಪ್ ಒಳಗಡೆ ನಾನು ರಿನ್ಯೂವಲ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಆಗ ಮತ್ತೆ ನನಗೆ 2.5% ರಿನ್ಯೂವಲ್ ಡಿಸ್ಕೌಂಟು ಕಂಪನಿ ಕೊಡ್ತಾರೆ. ಇನ್ನೊಂದು ಗ್ರೇಸ್ ಪಿರಿಯಡ್ ಅಂತ. ಗ್ರೇಸ್ ಪಿರಿಯಡ್ ಅಂದರೆ ಏನು ಅಂದರೆ, ಬಹಳ ಜನಕ್ಕೆ ಈ ಭಯ ಇತ್ತು, ಅಯ್ಯೋ ನನ್ನ ಪಾಲಿಸಿ ಲ್ಯಾಪ್ಸ್ ಆಗೋಗಿದೆ, ನನಗೇನೋ ಕಷ್ಟ, ರಿನ್ಯೂವಲ್ ಮಾಡ್ಕೊಳ್ಳೋಕೆ ನನಗೆ ಆಗಲಿಲ್ಲ, ಸೊ ಕ್ಲೈಮ್ ಬಂದುಬಿಟ್ರೆ ಏನಪ್ಪ ಮಾಡೋದು. ಈಗ ಚಿಂತೆ ಇಲ್ಲ, ಗ್ರೇಸ್ ಪಿರಿಯಡ್ ಮುಗಿದಾದ ಮೇಲೂ ಕೂಡ ನೀವು ಹಾಸ್ಪಿಟಲೈಸೇಷನ್ ಆದರೆ ನಾವು ನಿಮಗೆ
ಕ್ಲೈಮ್ ಕೊಡ್ತೀವಿ. ಅದು ಜೆನ್ಯೂನ್ ಆಗಿರಬೇಕು. ನಾನೆಲ್ಲೋ ಪೋರ್ಟ್ ಮಾಡ್ಕೊತೀನಿ, ನನಗೆ ಮಾಡೋಕ್ಕಾಗಲ್ಲ ಅಂಥವ್ರಿಗೇನಾದರೂ ಕ್ಲೈಮ್ ಬಂದರೆ ಖಂಡಿತ ಸಿಗಲ್ಲ. ಗ್ರೇಸ್ ಪೀರಿಯಡಲ್ಲಿ ಜೆನ್ಯೂನ್ ಕಸ್ಟಮರ್ಸ್ ಇರ್ತಾರೆ. ಓಕೆ, ಸೊ ನನಗೆ ನಿಜವಾಗ್ಲೂ ಕಷ್ಟ ಇದೆ, ನಾನು ಪೇ ಮಾಡೋಕ್ಕಾಗಿಲ್ಲ, ಕ್ಲೈಮ್ ಬಂದುಬಿಡ್ತು ಅಂದರೆ ಅಂಥ ಕಸ್ಟಮರಿಗೆ ಗ್ರೇಸ್ ಪೀರಿಯಡಲ್ಲಿ ನಾವು ಕ್ಲೈಮ್ನ ಸೆಟ್ಲ್ ಮಾಡ್ತೀವಿ. ಸೊ ಇನ್ನೊಂದು ವೆಲ್ನೆಸ್ ಬೆನಿಫಿಟ್ ಅಂತ. ವೆಲ್ನೆಸ್ ಬೆನಿಫಿಟು ಆ್ಯಸ್ ಯೂಶಲು ಕೇರ್ ಸುಪ್ರೀಮಲ್ಲಿ ಹೇಗಿದೆಯೋ ಹಾಗೇ ಸೊ ಇದರಲ್ಲಿ ಇನ್ನೊಂದು ದೊಡ್ಡ ಒಂದು ಬದಲಾವಣೆ ತಂದಿದ್ದಾರೆ. ಅದೇನು ಅಂದರೆ 60 ವರ್ಷ ಮೇಲ್ಪಟ್ಟವರು ಬರೀ 8,000 ಸ್ಟೆಪ್ ಮಾತ್ರ ವಾಕ್ ಮಾಡಿದರೆ ಸಾಕು. 60 ವರ್ಷದ ಒಳಗಡೆ ಇರೋರು 10,000 ಸ್ಟೆಪ್ಪು. ಸೊ ಸೀನಿಯರ್ ಸಿಟಿಸನ್ಗೆ ಇದು ತುಂಬ ಸಂತೋಷ